ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ವೈಸ್ ಪ್ರೆಸಿಡೆಂಟ್ ಬಗ್ಗೆ ಯಾಕೆ ವಿಚಾರ ಬಂತು ಅನ್ನುವಂಥದ್ದು ನೋಡೋದಾದ್ರೆ, 21ನೇ ತಾರೀಕು ಜುಲೈ ರಂದು ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ನೀಡಿರುವಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಹಾಗಾಗಿ ಅವರು ಅನಾರೋಗ್ಯದ ಕಾರಣದಿಂದ ತಮ್ಮ ಹೆಲ್ತ್ ಇಶ್ಯೂ ಇದರಿಂದ ರಾಜೀನಾಮೆಯನ್ನು ನೀಡಿದ್ದೀನಿ ಅನ್ನುವಂಥದ್ದು ಪತ್ರದಲ್ಲಿ ಮೆನ್ಷನ್ ಮಾಡಿ ರಾಜೀನಾಮೆ ಪತ್ರವನ್ನು ರಾಷ್ಟ್ರಾಧ್ಯಕ್ಷರಿಗೆ ಕೊಟ್ಟಿರುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತಹ ಯಾವ ಅಂಶಗಳು ಇಂಪಾರ್ಟೆಂಟು ಅನ್ನುವಂಥದ್ದನ್ನು ನೋಡ್ತಾ ಹೋಗುವಂಥದ್ದು. ಸಂವಿಧಾನದಲ್ಲಿ ವಾರೆಂಟ್ ಆಫ್ ದಿ ಪ್ರೆಸಿಡೆನ್ಸ್ ಅನ್ನುವಂತಹ 2ನೇ ಸ್ಥಾನವನ್ನು ಹೊಂದಿರುವಂಥವರು ವೈಸ್ ಪ್ರೆಸಿಡೆಂಟ್ ಅಥವಾ ನಾವು ಉಪರಾಷ್ಟ್ರಪತಿ ಅನ್ನುವಂಥ ಕರೀತೇವೆ. ಸಂವಿಧಾನದಲ್ಲಿ 63ನೇ ಒಂದು ಆರ್ಟಿಕಲ್ನಿಂದ 69ನೇ ಆರ್ಟಿಕಲ್ ವರೆಗೂ ಕೂಡ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತಹ ನಾವು ಒಂದು ಆರ್ಟಿಕಲ್ಗಳನ್ನ ನೋಡ್ತಾ ಹೋಗುವಂಥದ್ದು. ಪ್ರಮುಖವಾಗಿ ಉಪರಾಷ್ಟ್ರಪತಿಗಳೇನಿದ್ದಾರೆ ರಾಷ್ಟ್ರಪತಿಗಳಷ್ಟೇ ಪವರ್ಫುಲ್ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಯಾಕೆಂದ್ರೆ ಪ್ರೆಸಿಡೆಂಟ್ ಇಲ್ಲದ ಸಂದರ್ಭದಲ್ಲಿ ಅಥವಾ ಅವರು ತೆರವಾದಂತಹ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಅಧಿಕಾರವನ್ನು ಹೊಂದಿರುವಂಥದ್ದನ್ನು ನಾವು ನೋಡುವಂಥದ್ದು. ಅಂದ್ರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಂತಹ ಒಂದು ಹುದ್ದೆ ಕೂಡ ಇವ್ರದ್ದಾಗಿರುವಂಥದ್ದು. ಇವರು ರಾಜ್ಯಸಭೆಯಲ್ಲಿ ಪದನಿಮಿತ್ತ ಒಂದು ಅಧ್ಯಕ್ಷರಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ಇವರು ವಹಿಸುವಂಥದ್ದು. ಜೊತೆಗೆ ಇವರ ಜೊತೆಗೂ ಕೂಡ ಉಪಸಭಾಪತಿ ಕೂಡ ಇರುವಂಥದ್ದು ರಾಜ್ಯಸಭೆಯಲ್ಲಿ. ಯಾಕೆಂದ್ರೆ ಈಗೇನು ಮುಂಗಾರು ಅಧಿವೇಶನ ಪ್ರಾರಂಭ ಆಗಿದೆ, ಆ ಸಂದರ್ಭದಲ್ಲಿ ಇವರು ರಾಜೀನಾಮೆಯನ್ನು ನೀಡಿದ್ದಾರೆ. ಈಗ ಉಪರಾಷ್ಟ್ರಪತಿಗಳು ಇಲ್ಲ ರಾಜ್ಯಸಭೆಗೆ. ಈ ಉಪರಾಷ್ಟ್ರಪತಿಗಳು ಇಲ್ಲದ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯನ್ನ ಏನು ಕೆಲಸ ಮಾಡ್ತಿದ್ರು ಅದನ್ನ ಉಪಸಭಾಪತಿ ಯಾರಿರ್ತಾರೆ ಅವರು ರಾಜ್ಯಸಭೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು. ಇದು ಕೂಡ ನೆನಪಿರಬೇಕು. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಕೆಲವು ಅಂಶಗಳನ್ನು ನಾವು ನಿಮಗೆ ತಿಳಿಸ್ತಾ ಬರುವಂಥದ್ದು. ಮೊದಲನೇದಾಗಿ ಆರ್ಟಿಕಲ್ಸ್ಗಳನ್ನ ಚರ್ಚೆಯನ್ನ ಮಾಡ್ತಾ ಹೋಗೋದಾದ್ರೆ ನಿಮಗೆ ಗೊತ್ತಿದೆ, ಆರ್ಟಿಕಲ್ 63ರಿಂದ ಇವರಿಗೆ ಒಂದು ವಿಚಾರಗಳು ತಿಳ್ಕೊಳ್ತಾ ಬರುವಂಥದ್ದು. ಆರ್ಟಿಕಲ್ 63 ಏನ್ ಹೇಳುತ್ತೆ, ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸುವಂಥದ್ದು. 63 ಹುದ್ದೆಯ ಬಗ್ಗೆ ತಿಳಿಸಿದ್ರೆ 64 ಏನ್ ಹೇಳುತ್ತೆ ಅಂದ್ರೆ ಇವರು ರಾಜ್ಯಸಭೆಯ ಒಂದು ಪದನಿಮಿತ್ತ ಅಧ್ಯಕ್ಷರು ಅಂದ್ರೆ ಸಭಾಪತಿಗಳು ಆಗಿರುವಂಥದ್ದು ಅನ್ನುವಂಥದ್ದನ್ನು ತಿಳಿಸುತ್ತೆ. ರಾಜ್ಯಸಭೆಯ ಒಂದು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಇದು ಹುದ್ದೆಯ ಬಗ್ಗೆ ತಿಳಿಸುವಂಥದ್ದು. ನಂತರ 65ನೇ ಆರ್ಟಿಕಲ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಏನಾದರೂ ಹುದ್ದೆಯನ್ನ ತೆರವಾದಾಗ, ಅಂದ್ರೆ ಈಗೇನು ದ್ರೌಪದಿ ಮುರ್ಮು ಅವರು ಹುದ್ದೆಯನ್ನ ಅಲಂಕರಿಸಿದರೆ ಅವರು ಅಚಾನಕ್ ಆಗಿ ಅವರ ಒಂದು ಹುದ್ದೆ ತೆರವಾದ್ರೆ ಅವರ ಬದಲಿಗೆ ಇವು ಉಪರಾಷ್ಟ್ರಪತಿಗಳು ಆ ಹುದ್ದೆಯನ್ನ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನು ನಿರ್ವಹಿಸುವಂಥದ್ರ ಬಗ್ಗೆ ಆರ್ಟಿಕಲ್ 65 ತಿಳಿಸುವಂಥದ್ದನ್ನ ನೋಡ್ತೇವೆ. 66 ಕೂಡ ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡುವಂಥದ್ದು ನಾವು ನೋಡ್ತೇವೆ. 67 ಅಧಿಕಾರಾವಧಿ 67 ಅಧಿಕಾರಾವಧಿಯ ಬಗ್ಗೆ ತಿಳಿಸುವಂಥದ್ದು. 68 ಏನಿದೆ ಇವರು ಏನು ಅಧಿಕಾರಾವಧಿಯಲ್ಲಿ ಇದ್ದಾಗ ಕೂಡ ಏನು ಎಕ್ಸ್ಟೆಂಡ್ ಆಗುವಂತಹ ಅಧಿಕಾರಾವಧಿಯನ್ನ ತಿಳಿಸುವಂಥದ್ದು. 5 ವರ್ಷಗಳ ಅಧಿಕಾರಾವಧಿ ಇರುತ್ತೆ. ಆ ಸಂದರ್ಭದಲ್ಲಿ ಚುನಾವಣೆ ಆಗುವವರೆಗೂ ಕೂಡ ಅವರು ಅಧಿಕಾರಾವಧಿಯಲ್ಲಿ ಇರುವಂತಹ ಅದರ ಬಗ್ಗೆ ತಿಳಿಸುವಂಥದ್ದು. ಅಂದ್ರೆ ಕನಿಷ್ಠ 6 ತಿಂಗಳವರೆಗೆ ಇವರು ಹುದ್ದೆಯನ್ನ ಏನು ಅವಧಿ ಮುಗಿದ ನಂತರವೂ ಕೂಡ ಇವರು ಕೆಲಸವನ್ನು ನಿರ್ವಹಿಸುವುದರ ಬಗ್ಗೆ ತಿಳಿಸುವಂಥದ್ದು. ಇನ್ನು 69 ಆರ್ಟಿಕಲ್ ಏನಿದೆ 69 ಆರ್ಟಿಕಲ್ ಏನಿದೆ ಅದು ಪ್ರಮಾಣ ವಚನ ಬಗ್ಗೆ ತಿಳಿಸುವಂಥದ್ದು.
ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸುವವರು ರಾಷ್ಟ್ರಾಧ್ಯಕ್ಷರೇ ಆಗಿರುವಂಥದ್ದು, ಅಥವಾ ರಾಷ್ಟ್ರಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ರಾಷ್ಟ್ರಾಧ್ಯಕ್ಷರಿಂದ ನೇಮಿಸಲ್ಪಟ್ಟಂತಹ ಯಾವುದೇ ವ್ಯಕ್ತಿ ಅವರಿಗೆ ಪ್ರಮಾಣ ವಚನ ಬೋಧಿಸುವಂಥದ್ದು. ಇವರ ಅರ್ಹತೆಗಳನ್ನ ಗಮನಿಸಿದ್ರೆ ನಿಮ್ಗೆಲ್ಲ ಕಲ್ತಿರ್ತೀರಿ. 35 ವರ್ಷ ವಯಸ್ಸಾಗಿರಬೇಕು ಇವರಿಗೆ. ಹಾಗೆಯೇ ಯಾವುದೇ ಒಂದು ಭಾರತೀಯ ಪ್ರಜೆ ಆಗಿರಬೇಕು, ಯಾವುದೇ ಒಂದು ಸದನದ ಲಾಭದಾಯಕ ಹುದ್ದೆಗಳಲ್ಲಿ ಇರಬಾರ್ದು ಇವರು ಅನ್ನುವಂಥದ್ದು. ಈ ರೀತಿಯಾದಂತಹ ಅರ್ಹತೆಗಳು ನಿಮ್ಮ ಸಂವಿಧಾನದ ಬುಕ್ಕಿನಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥದ್ದು. ಇವರ ಪ್ರಮಾಣ ವಚನ ಮತ್ತು ಅಧಿಕಾರ ಏನು ಪ್ರಮಾಣ ವಚನ ಮತ್ತು ಏನು ಹೇಳ್ತಾರೆ ಅದಕ್ಕೆ ರಾಜೀನಾಮೆ, ರೆಸಿಗ್ನೇಷನ್ ಅನ್ನ ಕೊಡುವಂಥದ್ದು ಆ ರಾಷ್ಟ್ರಾಧ್ಯಕ್ಷರಿಗೆ ಸಂಬಂಧಪಟ್ಟಂಥದ್ದು. ಇದು ಅವರಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡುವಂಥದ್ದು. ಇನ್ನು ನಂತರದಲ್ಲಿ ನಿಮಗೆ ಕೆಲವು ವಿಚಾರಗಳನ್ನು ಸಂಬಂಧಪಟ್ಟಂತೆ ತಿಳಿಸೋದಾದ್ರೆ, ಇಲ್ಲಿ ರಾಷ್ಟ್ರಾಧ್ಯಕ್ಷರ ಅನಿರೀಕ್ಷಿತವಾದಂತಹ ತೆರವಾದಾಗ ಉಪರಾಷ್ಟ್ರಪತಿಗಳು ಇಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ನಾನು ಹೇಳಿದೆ. ಯಾವಾಗ ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಮಾತ್ರ ಕಾರ್ಯನಿರ್ವಹಿಸ್ತಾರೆ. ನೆನಪಿರಲಿ, ಈಗೇನು 5 ವರ್ಷದ ರಾಷ್ಟ್ರಪತಿಗಳ ಹುದ್ದೆ ಇದ್ದರೆ 3ನೇ ವರ್ಷಕ್ಕೆ ಇವರ ಒಂದು ಅನಿರೀಕ್ಷಿತವಾದಂತಹ ತೆರವಾಯಿತು ಅಂದರೆ, ರಾಷ್ಟ್ರಪತಿಗಳ ಹುದ್ದೆ ಅನಿರೀಕ್ಷಿತವಾಗಿ ತೆರವಾಯಿತು ಅಂದ್ರೆ ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇವರು ಅಂದ್ರೆ ಅಕಸ್ಮಾತ್ ಇವರ ಗೈರಾಗಿರಬಹುದು, ನಿಧನ ಆಗಿರಬಹುದು, ಪದಚ್ಯುತಿಯಾಗಿರಬಹುದು. ಈ ಒಂದು ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಸುಮಾರು ಅವರ ಒಂದು ಏನು ರಾಷ್ಟ್ರಪತಿಗಳ ಚುನಾವಣೆ ಏನು ನಡೆಯುವಂತಹ ಸಂದರ್ಭ ಏನಿದೆ, ಸುಮಾರು 6 ತಿಂಗಳವರೆಗೆ ಕೂಡ ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಹಾಗೆಯೇ ಉಪರಾಷ್ಟ್ರಪತಿಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಇವರ ಉಪರಾಷ್ಟ್ರಪತಿಗಳಾಗ್ಲಿ ರಾಷ್ಟ್ರಪತಿಗಳಾಗ್ಲಿ ಚುನಾವಣೆಯ ಪ್ರೊಸೀಜರ್ ಸೇಮೇ ಇರುತ್ತೆ. ಆದ್ರೆ ಇಲ್ಲಿ ಒಂದು ನಿರ್ವಾಚ ಮಂಡಳಿ ಅನ್ನುವಂತಹ ಒಂದು ಪದ ಬಳಕೆ ಆಗಿರುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಉಭಯ ಸದನಗಳ ಏನು ಸಂಸತ್ತಿನ ಉಭಯ ಸದನಗಳಿದ್ದಾವೆ, ಲೋಕಸಭೆ ಮತ್ತು ರಾಜ್ಯಸಭೆ ಏನಿದೆ, ರಾಜ್ಯಸಭಾ ಏನಿದೆ, ಇವರ ಉಭಯ ಸದನಗಳ ಏನು ಮಂಡಳಿಯಲ್ಲಿರುವಂತಹ ಒಂದು ಸದಸ್ಯರ ಒಂದು ನಿರ್ವಾಚ ಮಂಡಳಿ ಏನಿದೆ, ಅದು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಪ್ರೊಸೀಜರ್ ಮಾಡುತ್ತೆ ಅನ್ನುವಂಥದ್ದು ನೆನಪಿರಬೇಕು. ಈ ಒಂದು ಸಭೆ ಅವ್ರನ್ನ ಆಯ್ಕೆ ಮಾಡುವಂಥವರು ರಾಜ್ಯಸಭೆಯ ಸದಸ್ಯರು ಮತ್ತೆ ಲೋಕಸಭೆಯ ಸದಸ್ಯರು ಎರಡೂ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಏನು ರಾಜ್ಯ ವಿಧಾನಸಭೆಯ ಒಂದು ಸದಸ್ಯರು ಇದರಲ್ಲಿ ಬರೋದಿಲ್ಲ. ಬಟ್ ರಾಷ್ಟ್ರಪತಿಗಳ ಒಂದು ಆಯ್ಕೆಯಲ್ಲಿ ಅವರು ಬರ್ತಾರೆ. ಬಟ್ ಇವರಲ್ಲಿ ಉಪರಾಷ್ಟ್ರಪತಿಗಳ ಒಂದು ಹುದ್ದೆಯ ಆಯ್ಕೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡರ ಸದಸ್ಯರುಗಳು ಆಯ್ಕೆ ಮಾಡುವಂಥದ್ದನ್ನು ನೆನಪಿರಬೇಕು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಬಾರಿ ಹೇಳಿಕೆಗಳಲ್ಲಿ ಇಂತಹ ಹೇಳಿಕೆಗಳನ್ನು ಕೊಡುವಂಥದ್ದು. ಇಲ್ಲಿ ವಿಧಾನಸಭೆ ಬರುವುದಿಲ್ಲ, ರಾಜ್ಯಗಳ ವಿಧಾನಸಭೆ ಸದಸ್ಯರು ಇಲ್ಲಿ ಆಯ್ಕೆ ಪ್ರೊಸೀಜರ್ ಅಲ್ಲಿ ಬರೋದಿಲ್ಲ ಅನ್ನುವಂಥದ್ದು ನೆನಪಿರಬೇಕು. ಇವು ಎರಡು ಕಾರ್ಯವಿಧಾನ ಏನು ಚುನಾವಣೆ ನಡೆಯುವಂಥದ್ದು, ರಾಷ್ಟ್ರಪತಿಗಳ ಚುನಾವಣೆ ಏನು ನಡೆಯುತ್ತಲ್ಲ ಅದೇ ಪ್ರೊಸೀಜರ್ ಅಲ್ಲಿ ನಡೆಯುತ್ತೆ. ಏಕಮತ ವರ್ಗಾವಣಾ ಪ್ರಮಾಣಾನುಗುಣ ಪದ್ಧತಿ ಅನ್ನುವಂಥದ್ದು ಕರಿತೀವಿ ನಾವು. ರಹಸ್ಯ ಮತದಾನದ ಪದ್ಧತಿಯ ಮೂಲಕವಾಗಿ ಚುನಾವಣೆಯನ್ನ ನಡೆಸುವಂಥದ್ದನ್ನ ಕೂಡ ನಾವು ನೋಡುವಂಥದ್ದು. ಉಪರಾಷ್ಟ್ರಪತಿಗಳ ಒಂದು ಹುದ್ದೆಗೆ ಆಯ್ಕೆ ಮಾಡಬೇಕಾದ್ರೆ. ಇನ್ನು ನಾನು ನಿಮಗೆ ಮತ್ತೊಂದು ವಿಷಯ ತಿಳಿಸ್ಬೇಕು. ಇಲ್ಲಿ ಏನಿದೆ ಅಂದ್ರೆ, ಇವರು ರಾಜ್ಯಸಭೆಯ ಒಂದು ಪದನಿಮಿತ್ತ ಅಧ್ಯಕ್ಷರಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ವಿ ನಾವು. ಜೊತೆಗೆ ಇಲ್ಲಿ ಒಂದು ಮಾತನ್ನ ನಾನು ನಿಮ್ಗೆ ಹೇಳ್ಬೇಕು. ಏನು ಅಂದ್ರೆ, ಹಂಗಾಮಿ ರಾಷ್ಟ್ರಪತಿಗಳಾಗಿ ಇವರು ಕಾರ್ಯನಿರ್ವಹಿಸುವಾಗ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದೆ. ಅಂದ್ರೆ ಅನಿರೀಕ್ಷಿತವಾದಂತಹ ಒಂದು
ಬೆಳವಣಿಗೆಯಿಂದ, ನಿಧನ ಅಥವಾ ಗೈರು ಅಥವಾ ಇನ್ಯಾವುದೇ ಒಂದು ಬೆಳವಣಿಗೆಯಿಂದ, ರಾಜೀನಾಮೆ, ಇಂತಹ ಬದಲಾವಣೆಗಳಿಂದ ರಾಷ್ಟ್ರಪತಿಗಳ ಹುದ್ದೆ ಏನು ಖಾಲಿಯಾದಾಗ, ಅನಿರೀಕ್ಷಿತವಾದಂತಹ ಹುದ್ದೆ ಖಾಲಿಯಾದಾಗ ಇವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನ ನಿಮ್ಗೆ ನಾನು ಹೇಳಿದೆ. ಆ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಯಾರು ಅಧ್ಯಕ್ಷರು ಇರ್ತಾರೆ ಅದು ಕೂಡ ಇಂಪಾರ್ಟೆಂಟ್. ರಾಜ್ಯಸಭೆಯಲ್ಲಿ ಆ ಸಂದರ್ಭದಲ್ಲಿ ಉಪಸಭಾಪತಿ ಯಾರಿದ್ದಾರೆ ಅವರು ಅಲ್ಲಿ ಒಂದು ರಾಜ್ಯಸಭೆಯನ್ನ ನಡೆಸುವಂಥದ್ದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ರಾಜ್ಯಸಭೆಗೆ ಭಾಗವಹಿಸುವಂತಿಲ್ಲ, ಅದು ಕೂಡ ನೆನಪಿರಬೇಕು. ನಾನು ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದ್ದೇನೆ, ಹಾಗೆ ನಾನು ರಾಷ್ಟ್ರಪತಿಯಾಗಿಯೂ ಕೆಲಸ ನಿರ್ವಹಿಸ್ತೇನೆ, ಉಪರಾಷ್ಟ್ರಪತಿಯಾಗಿಯೂ ಕೆಲಸ ನಿರ್ವಹಿಸ್ತೇನೆ ಅನ್ನೋದು ಬರುವುದಿಲ್ಲ. ಇವರು ಹಂಗಾಮಿ ರಾಷ್ಟ್ರಪತಿ ಹುದ್ದೆಯಾಗಿ ಆಯ್ಕೆಯಾದ ನಂತರದಲ್ಲಿ ರಾಜ್ಯಸಭೆಗೆ ಇವರಿಗೂ ಸಂಬಂಧ ಇರುವುದಿಲ್ಲ, ನೆನಪಿರಬೇಕು. ರಾಜ್ಯಸಭೆಯ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನ ನಿರ್ವಹಿಸಲು ಬರೋದಿಲ್ಲ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆದಂತಹ ಪಾಯಿಂಟು. ಇದನ್ನ ಹೇಳಿಕೆ ರೂಪದಲ್ಲಿ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಅನ್ನುವಂಥದ್ದು. ನಿಮಗೆ ನಾನು ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವು ತಿದ್ದುಪಡಿಗಳನ್ನು ಕೂಡ ಕೇಳಿದ್ದಾರೆ ಈ ಹಿಂದೆ. 11ನೇ ತಿದ್ದುಪಡಿ ಏನಿದೆ ಇದು ಉಪರಾಷ್ಟ್ರಪತಿಗಳ 11ನೇ ತಿದ್ದುಪಡಿ ಏನಿದೆ, ಸಂವಿಧಾನದ 11ನೇ ತಿದ್ದುಪಡಿ ಉಪರಾಷ್ಟ್ರಪತಿಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದಿರುವಂಥದ್ದನ್ನ ನೋಡ್ತೇವೆ. ಈ ತಿದ್ದುಪಡಿಗಳು ಸಾಕಷ್ಟು ಆಗಿರುವಂಥದ್ದನ್ನು ನೋಡ್ತೇವೆ. ಏನು 1952ರಲ್ಲಿ ಮತ್ತೆ 1997ರಲ್ಲೂ ಕೂಡ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಆಗಿರುವಂಥದ್ದನ್ನು ನೋಡ್ತೇವೆ. ನಾನು ಮುಂದಿನ ಕರೆಂಟ್ ಅಫೇರ್ಸ್ನಲ್ಲೂ ಕೂಡ ನಾನು ನಿಮಗೆ ಹೇಳಿದೆ, ಅವರು ಯಾರು ಅಂದ್ರೆ ಅಧಿಕಾರಾವಧಿಯಲ್ಲಿ ನಿಧನರಾದಂತಹ ಪ್ರಥಮ ಉಪರಾಷ್ಟ್ರಪತಿ ಅಂತ ಬಂದ್ರೆ ಕೃಷ್ಣಕಾಂತ್ ಅನ್ನುವಂಥವ್ರು. ಇವರು ಅಧಿಕಾರಾವಧಿಯಲ್ಲೇ ಇವರು ನಿಧನರಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಜಗದೀಪ್ ಧನ್ಕರ್ ಅವರು, ಈ ಧನ್ಕರ್ ಏನಿದ್ದಾರೆ ಇವರು 3ನೇ ರಾಷ್ಟ್ರಪತಿ, ಅಂದ್ರೆ ರಾಜೀನಾಮೆಯನ್ನ ಕೊಟ್ಟಂತ, ಅಧಿಕಾರಾವಧಿ ಇರಬೇಕಾದ್ರೇನೆ ರಾಜೀನಾಮೆಯನ್ನ ಕೊಟ್ಟಂತಹ 3ನೇ ಒಂದು ಉಪರಾಷ್ಟ್ರಪತಿಯಾಗಿ ನಾವು ಗಮನಿಸುವಂಥದ್ದನ್ನ ನಾವು ನೋಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜಾವಾಣಿ ಪೇಪರಲ್ಲಿ ಒಂದಿಷ್ಟು ಆರ್ಟಿಕಲ್ ಅಲ್ಲಿ ಒಂದು ಮಾಹಿತಿ ಬಂದಿರುವಂಥದ್ದು. ಅದು ಏನೇನಿದೆ ಅನ್ನುವಂಥದ್ದು ನೋಡೋದಾದ್ರೆ ಏನೇನು ಹೇಳಿದ್ದಾರೆ ಇಲ್ಲಿ ರಾಷ್ಟ್ರಪತಿಗಳ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲೇನು ಹೇಳಿದ್ದಾರೆ ನೋಡಿ. ರಾಜೀನಾಮೆ, ನಿಧನ, ಪದಚ್ಯುತಿ ಇನ್ಯಾವುದೇ ಕಾರಣದಿಂದ ಉಪರಾಷ್ಟ್ರಪತಿ ಸ್ಥಾನ ತೆರವಾದಲ್ಲಿ ಆ ಸ್ಥಾನವನ್ನ ಭರ್ತಿ ಮಾಡಲು ಸಾಧ್ಯವಾದಷ್ಟು ಬೇಗನೆ ಚುನಾವಣೆಯನ್ನ ನಡೆಸಬೇಕು ಅನ್ನುವಂಥದ್ದು ಇದೆ ನೋಡಿ. ಈಗ ರಾಷ್ಟ್ರಪತಿಗಳಿದ್ದಾರೆ, ಹುದ್ದೆ ಇದೆ, ರಾಷ್ಟ್ರಪತಿಗಳು ಇದ್ದಾರೆ. ಈಗ ಉಪರಾಷ್ಟ್ರಪತಿ ಇಲ್ಲ, ಹಾಗಾಗಿ ಆದಷ್ಟು ಬೇಗನೆ ಚುನಾವಣೆಯನ್ನು ನಡೆಸಿ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡಬೇಕು. ಜೊತೆಗೆ ಈ ಒಂದು ರಾಜ್ಯಸಭೆಯಲ್ಲಿ ಈ ಸಭಾಧ್ಯಕ್ಷರಾಗಿ, ಹಂಗಾಮಿ ಸಭಾಧ್ಯಕ್ಷರಾಗಿ, ರಾಜ್ಯಸಭೆ ನಾನು ಹೇಳ್ತಾ ಇದ್ದೀನಿ, ರಾಜ್ಯಸಭೆಯ ಒಂದು ಹಂಗಾಮಿ ಸಭಾಧ್ಯಕ್ಷರಾಗಿ ಯಾರಿರ್ತಾರೆ, ಉಪಸಭಾಪತಿ ಯಾರು ನೇಮಕ ಮಾಡಿರ್ತಾರೋ ಅವರು ಇರುವಂಥದ್ದನ್ನು ನಾವು ನೋಡ್ತೇವೆ. ಅದ್ರ ಬಗ್ಗೆ ಇಲ್ಲಿ ಹೇಳಿದೆ. ಜೊತೆಗೆ ಸಂವಿಧಾನದ ಬಗ್ಗೆ 68ನೇ ವಿಧಿಯ 2ನೇ ಷರತ್ತಿನಲ್ಲಿ ಇದರ ಬಗ್ಗೆ ತಿಳಿಸಿರುವಂಥದ್ದನ್ನ ನಾನು ಆಗ್ಲೇ ನಿಮಗೆ ಹೇಳಿದ್ದೀನಿ, ಇದರ ಬಗ್ಗೆ ಮಾಹಿತಿ ಅನ್ನುವಂಥದ್ದು. ನಂತರದ ಆಯ್ಕೆಯಾದ ವ್ಯಕ್ತಿಯು ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷಗಳ ಪೂರ್ಣ ಅವಧಿಗೆ ಅಧಿಕಾರದಲ್ಲಿ ಇರುತ್ತಾರೆ, ಅರ್ಹರಾಗಿರ್ತಾರೆ. ಅಂದ್ರೆ 5 ವರ್ಷಗಳ ಒಂದು ಅಧಿಕಾರಾವಧಿ ಇವರಿಗೆ ಇರುವಂತದ್ದನ್ನ ನಾವು ನೋಡ್ತೇವೆ. 5 ವರ್ಷಕ್ಕಿಂತನೂ ಹೆಚ್ಚಿನದಾಗಿ ಇವರು ಆಯ್ಕೆ ಆಗ್ತಾರೆ. ಅದನ್ನ ಏನ್ ಹೇಳಿದ್ದಾರೆ ಅಂದ್ರೆ, ಉಪರಾಷ್ಟ್ರಪತಿಗಳು ಹುದ್ದೆಯಲ್ಲಿದ್ದವರು ಅವಧಿ ಮುಗಿಯುವ ಮೊದಲು ನಿಧನರಾದರೆ ಅಥವಾ ರಾಜೀನಾಮೆ ನೀಡಿದರೆ ಅಥವಾ ರಾಷ್ಟ್ರಪತಿಯಾಗಿ ಆಯ್ಕೆಯಾದರೆ ಮುಂದಿನ ಉಪರಾಷ್ಟ್ರಪತಿ ಆಯ್ಕೆಯಾಗುವವರೆಗೂ ಅವರ ಕರ್ತವ್ಯಗಳನ್ನು ಯಾರು ನಿರ್ವಹಿಸುತ್ತಾರೆ ಎಂಬುದನ್ನ ಸಂವಿಧಾನದಲ್ಲಿ ತಿಳಿಸಿಲ್ಲ. ನೋಡ್ರಿ, ಇಲ್ಲಿ ಉಪರಾಷ್ಟ್ರಪತಿಗಳು ಏನಾದ್ರೂ ಇಂತಹ ಸಂದರ್ಭದಲ್ಲಿ ಅವರ ಹುದ್ದೆ ಖಾಲಿ ಆದ್ರೆ ಯಾರು ಕಾರ್ಯನಿರ್ವಹಿಸ್ತಾರೆ ಅನ್ನುವಂಥದ್ದಿಲ್ಲ, ಅದು ಖಾಲಿಯಾಗಿಯೇ ಉಳಿಯುತ್ತೆ. ಆದ್ರೆ ರಾಷ್ಟ್ರಪತಿಗಳು ಏನಾದ್ರೂ ಇಂತಹ ಸಂದರ್ಭದಲ್ಲಿ ಖಾಲಿ ಆದ್ರೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ, ಅದು ನೆನಪಿರ್ಬೇಕು. ಮತ್ತೆ ಅದು ಇಂಪಾರ್ಟೆಂಟ್. ಅಕಸ್ಮಾತ್ ಇನ್ನೂ ಒಂದು ಕ್ವಶನ್ ಕೇಳ್ಬೋದು ನಿಮಗೆ,
ಹೇಗೆ ರಾಷ್ಟ್ರಪತಿ ಹುದ್ದೆನೂ ಖಾಲಿ ಇದೆ, ರಾಷ್ಟ್ರಪತಿ ಹುದ್ದೆ ಖಾಲಿ ಇದೆ, ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಇದೆ, ಇನ್ಯಾರಪ್ಪ ಮಾಡೋರು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ ಅವರು ರಾಷ್ಟ್ರಾಧ್ಯಕ್ಷರ ಒಂದು ಕರ್ತವ್ಯವನ್ನು ನಿರ್ವಹಿಸುವಂತ, ಅವರು ತಾತ್ಕಾಲಿಕವಾಗಿ ರಾಷ್ಟ್ರವನ್ನ ಮುನ್ನಡೆಸುವಂತಹ ಕೆಲಸ. ಇದು ಕೂಡ ನಮ್ಮ ರಾಷ್ಟ್ರದಲ್ಲಿ ಆಗಿರುವಂತಹದ್ದು ಬೆಳವಣಿಗೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನೋಡಿ, ಉಪರಾಷ್ಟ್ರಪತಿ ಹುದ್ದೆಯು ದೇಶದ 2ನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಾಗಿರುವಂಥದ್ದು. ಕರೆಕ್ಟ್. ಅವರ ಅಧಿಕಾರಾವಧಿ 5 ವರ್ಷಗಳು ಇರುತ್ತೆ. ಅವಧಿ ಮುಗಿದ ನಂತರವೂ ಉಪರಾಷ್ಟ್ರಪತಿ ಆಯ್ಕೆಯಾಗುವವರೆಗೂ ಅವರು ಅಧಿಕಾರದಲ್ಲಿ ಮುಂದುವರಿಯಬಹುದಾಗಿದೆ. ನೋಡಿ, ಇದನ್ನು ತಿಳಿಸಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅವರು ಆಯ್ಕೆಯಾಗುವ ಸಂದರ್ಭ ಏನಿದೆ ಅಲ್ಲಿವರೆಗೂ ಕೂಡ ಅವರು ಅಧಿಕಾರದಲ್ಲಿ ಇರುವಂತಹ ಅವಕಾಶ ಕೂಡ ಇದೆ. ಕನಿಷ್ಠ 6 ತಿಂಗಳ ಒಳಗೆ ಕೂಡ ಅವರ ಒಂದು ಚುನಾವಣೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ನೆನಪಿರಲಿ ಇರಬೇಕು. ಸಂವಿಧಾನದಲ್ಲಿರುವ ಏಕೈಕ ನಿಬಂಧನೆಯು ರಾಜ್ಯಸಭೆಯ ಸಭಾಪತಿಯಾಗಿ ಉಪರಾಷ್ಟ್ರಪತಿಯ ಕಾರ್ಯವನ್ನ ನಿರ್ವಹಿಸುತ್ತೆ. ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಉಪಸಭಾಪತಿ ಈಗೇನಿದ್ದಾರೆ ಉಪಸಭಾಪತಿ ಅವರು ಈಗ ಕಲಾಪವನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ರಾಜ್ಯಸಭೆಯ ಈ ಮುಂಗಾರು ಅಧಿವೇಶನ ಏನಿದೆ ಅದನ್ನ ಈಗ ಉಪಸಭಾಪತಿಯವರು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಹರಿಸಿಂಗ್ ಅಂತ ಇದ್ದಾರೆ, ಅವರು ಈಗ ನಡೆಸ್ತಾ ಇರುವಂತದ್ದು. ರಾಷ್ಟ್ರಪತಿಗಳು ಅಧಿಕಾರ ನೀಡಿದ ರಾಜ್ಯಸಭೆಯ ಸದಸ್ಯ ಏನಿರ್ತಾನೆ ಅವನ ಕಾರ್ಯವನ್ನ ನಿರ್ವಹಿಸ್ತಾನೆ. ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗೆ ಸಲ್ಲಿಸುವ ಮೂಲಕ ರಾಜೀನಾಮೆಯನ್ನ ನೀಡಬಹುದು. ರಾಜೀನಾಮೆ ಅಂಗೀಕರಿಸಲ್ಪಟ್ಟ ದಿನದಿಂದ ಜಾರಿಗೆ ಬರುವಂತದ್ದನ್ನ ನಾವು ಗಮನಿಸ್ತೇವೆ. ಜೊತೆಗೆ ಇವರ ಧನ್ಕರ್ ಅವರಿಗೆ ಸಂಬಂಧಪಟ್ಟದ್ದು ನೋಡಿದ್ರೆ 74 ವರ್ಷದ ಧನ್ಕರ್ ಅವರು 2022 ಆಗಸ್ಟ್ ನಲ್ಲಿ ಇವರು ಅಧಿಕಾರವನ್ನು ವಹಿಸಿಕೊಂಡಿದ್ರು. ಅವರ ಅಧಿಕಾರದ ಅವಧಿ 2027 ಅಂದ್ರೆ 5 ವರ್ಷಗಳ ಅಧಿಕಾರಾವಧಿ ಇತ್ತು. ಇವರು 21ನೇ ಜುಲೈ ಅಂದು ಇವರು ಒಂದು ಮುಂಗಾರು ಅಧಿವೇಶನದ ಮೊದಲ ಕಲಾಪದಲ್ಲಿ ಪಾಲ್ಗೊಂಡು ನಂತರ ಇವರು ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು ಯಾವ ಒಂದು ಕಾರಣದಿಂದ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಇದಿಷ್ಟು ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಬಂದಿರುವಂಥದ್ದು. ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಉಪರಾಷ್ಟ್ರಪತಿಗಳ ಹುದ್ದೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಅನ್ನು ನೋಡಬೇಕು ನೀವು. ಎಲ್ಲಿಂದ ಆರ್ಟಿಕಲ್ 63ರಿಂದ 69 ಒಳಗೆ ಬರುವಂತಹ ಆರ್ಟಿಕಲ್ಗಳ ಬಗ್ಗೆ ಮಾಹಿತಿ ನಿಮಗೆ ಇರಬೇಕು. ಮತ್ತೆ ಯಾರು ಯಾವ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದರ ಎಲ್ಲ ಮಾಹಿತಿ ನಿಮಗೆ ತಿಳಿದಿರಬೇಕು ಅಂತ ಭಾವಿಸ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ನಮಸ್ಕಾರ.